ಎಷ್ಟು ಮಾಡು ಅಂದ್ಬಿಟ್ಟು ನೋಡಿ ಒಂದೇ ಸಮ ಕೆಲಸ ಕೊಟ್ಟಿದ್ದಾರೆ ಇವರು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಬಂದು ನಿಂತಿದ್ದೀವಿ. ಸೊ ನಾನು ಹೇಳಿದ್ನಲ್ಲ, ಭಾನುವಾರ ಬೆಳಗಿನ ಜಾವ ನಮಗೆ ಫ್ಲೈಟ್ ಇತ್ತು ಅಂತ. ಸೊ ನೈಟ್ ಜರ್ನಿ ತುಂಬ ಚೆನ್ನಾಗಾಯಿತು ಬಸ್ಸಲ್ಲಿ. ಸೊ ಈಗ ನೀವು ನೋಡ್ತಾ ಇರೋದು ಏರ್ಪೋರ್ಟು ಫ್ರಂಟ್ ಯಾವ ರೀತಿ ಇರುತ್ತೆ ಅಂತ. ನೈಟ್ ಟೈಮು ಏರ್ಪೋರ್ಟು ಹೆಂಗೆ ಕಾಣಿಸುತ್ತೆ ಅಂತ ನೋಡಿದ್ರಲ್ಲ. ಸೊ ಈಗ ನಾವು ಡಿಪಾರ್ಚರ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ID ಪ್ರೂಫು ಮತ್ತು ನಾವು ಟಿಕೆಟ್ ಬುಕ್ ಮಾಡಿರೋದನ್ನ ತೋರಿಸ್ಬಿಟ್ಟು ಒಳಗಡೆ ಹೋಗ್ತೀವಿ. ಅಲ್ಲಿ ಬ್ಯಾಗೇಜ್ಗೆ ಫಸ್ಟು ನಮ್ದು 2 ಸೂಟ್ ಕೇಸ್ ಹಾಕಬೇಕು. ಬ್ಯಾಗೇಜ್ಗೆ ಸೂಟ್ ಕೇಸ್ ಎಲ್ಲ ಹಾಕಾಯಿತು. ಇವಾಗ ನಾವು ಸೆಕ್ಯೂರಿಟಿ ಚೆಕ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿರುತ್ತೆ ಇದು. ನೋಡಿ ನಮ್ಮ ಡ್ರಾಮಾ ಕಿಂಗು ಅಳ್ತಿದ್ದ ಇಷ್ಟೊಂದು ಗಂಟೆ ಕ್ಯಾಮ್ರಾ ಬಂದಿದ್ದ ತಕ್ಷಣ ಚೇಂಜ್ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು ಲಾಂಜ್ ಎಲ್ಲ ಇತ್ತು. ಸೊ ನಮ್ಮ ಹತ್ರ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಲಾಂಜ್ ಆಕ್ಸಿಸ್ ಇರುತ್ತೆ. ಒಂದು ಕ್ವಾರ್ಟರ್ಗೆ 4 ಸಲ ವಿಸಿಟ್ ಮಾಡ್ಬೋದು. ಸೊ ಯೂಶ್ವಲ್ ನಾವು ಹೋಗಲ್ಲ, ಈ ಸಲ ಹೋಗಿದ್ವಿ ಯಾಕೆಂದರೆ ಟೈಮ್ ಇತ್ತು ಮತ್ತು ಅರ್ಲಿ ಮಾರ್ನಿಂಗ್ ಹೊಟ್ಟೆ ಹಸುವಾಗ್ತಿತ್ತು ಅಂತ. ಆ್ಯಂಡ್ ಈ ಲಾಂಜು ಯಾವಾಗಲೂ ಓಪನ್ ಇರುತ್ತೆ 24/7. ನಾವು ಯಾವ ಟೈಮ್ಗೆ ಹೋಗ್ತೀವೋ ಆ ಟೈಮ್ಗೆ ಅದಕ್ಕೆ ತಕ್ಕಂತೆ ಅಲ್ಲಿ ಫುಡ್ಡನ್ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಇವಾಗ ನಾವು ಲಾಂಜಲ್ಲಿ ಇದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಜಸ್ಟ್ 2 ರೂಪೀಸ್ಗೆ ಎಷ್ಟೆಲ್ಲ ತಿನ್ಬೋದು ನೋಡಿ, ಅನ್ಲಿಮಿಟೆಡು. ಆ್ಯಂಡ್ ರೆಸ್ಟ್ ಮಾಡೋರ್ಗೂ ಕೂಡ ಲಾಂಜ್ ಚೆನ್ನಾಗಿರುತ್ತೆ. ಇಶಾನ್ ಏನು ಮಾಡ್ತಾ ಇದೀಯಾ? ನಾನು ಟೀ ತಂದೆ. ನಾನು ಆ್ಯಕ್ಚುಲಿ ಬೇರೆ ಟೀ ಮಾಡ್ತಾ ಇದ್ದೆ, ಆದರೆ ನನಗೆ ಮಿಲ್ಕ್ ಎಲ್ಲಿದೆ ಅದು ಗೊತ್ತಾಗಲಿಲ್ಲ. ನಾನು ಕೇಳಿದೆ ಮಿಲ್ಕ್ ಎಲ್ಲಿದೆ ಅಂತ. ಆಮೇಲೆ ಅವರು ಆ ಕಡೆ ವೈಟ್ ಮಿಷಿನ್ ಅಂತ ಅಂದರು. ಆಮೇಲೆ ನಂಗೆ ಗೊತ್ತಾಯಿತು ಫಸ್ಟು ಮಿಲ್ಕ್ ಹಾಕಬೇಕು, ಆಮೇಲೆ ವಾಟರ್ ಅಂತ. ಸೊ ನಾನು ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ನಾನು ಲೈಟ್ ಟೀ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮಿಬ್ಬರಿಂದ ಒಬ್ಬರು ಟೇಸ್ಟ್ ಮಾಡಬೇಕು. ಓಕೆ ಶೋರ್. ವಿಲ್ ಟೇಸ್ಟ್. ಪಪ್ಪಾಗಿನ ಟೇಸ್ಟ್ ನಾನೇ ತಾನೇ ಫಸ್ಟ್ ಡೌಟ್ ಬಂದ್ಬಿಟ್ರೆ ಸ್ವೀಟ್ ಸ್ವೀಟ್ ಗುಡ್ ಸ್ಟ್ರಾಂಗ್ ಟೀ. ಪರ್ಫೆಕ್ಟ್ ಶುಗರ್ ಆ್ಯಡ್ ಮಾಡಿದ್ಯಾ, ಇದಕ್ಕಿಂತ ಜಾಸ್ತಿ ಆ್ಯಡ್ ಮಾಡಿದ್ಯಾ. ನೈಸ್ ಟೀ. ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಲಾಸ್ಟ್ ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿಬಿಟ್ಬಿಡ್ತಾರೆ. ಸೊ ಈಗ ಹತ್ತು ಕೂತ್ಕೊಂಡ್ರೆ ಇನ್ನು 1.25 ಗಂಟೆ ಟೈಮ್ ಅಷ್ಟರಲ್ಲಿ ನಾವು ಮುಂಬೈಯಲ್ಲಿ ಇರ್ತೀವಿ. ನನಗೆ ಯೂಶ್ವಲಿ ನೈಟ್ ಜರ್ನಿ ತುಂಬ ಇಷ್ಟ ಆಗುತ್ತೆ, ನನಗೆ ಆ್ಯಂಡ್ ಅರುಣ್ಗೆ ಎಸ್ಪೆಷಲಿ. ಬಿಕಾಸ್ ಅವ್ರಿಗೆ ಆಫೀಸ್ಗೆ ಹೋಗೋಷ್ಟರಲ್ಲಿ ನಾವು ಮನೆಗೆ ರೀಚ್ ಆಗ್ಬೋದು ಅಂತ. ಬಟ್ ಅಗೇನ್ ಇಶಾನ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅವನಿಗೆ ಪಾಪ ನಿದ್ರೆ ಮಾಡೋಕ್ಕೆ ಟೈಮೇ ಸಿಗಲ್ಲ. ನಾನು ಕೇಳೋದಾದರೆ, ನೀವು ಯಾರು ಮಕ್ಕಳಿದ್ರೆ ಆದಷ್ಟು ಬೆಳಗ್ಗೆ ಅಥವಾ ಮಧ್ಯಾಹ್ನ ಫ್ಲೈಟ್ ಇಟ್ಕೊಳ್ಳಿ, ಸೊ ದಟ್ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡಿ ಎದ್ದು ರೆಡಿ ಆಗ್ಬೋದು. ಬಟ್ ನಮಗೆ ನಮ್ಮ ಕನ್ವೀನಿಯೆಂಟ್ಗೆ ಇದೆ ಸರಿ ಅಂದ್ಬಿಟ್ಟು ಇದನ್ನು ನಾವು ಯಾವಾಗಲೂ ಅರ್ಲಿ ಮಾರ್ನಿಂಗ್ ಬುಕ್ ಮಾಡ್ಕೊಳ್ತೀವಿ. ಅದರಲ್ಲೂ ನಂಗೆ ಸಖತ್ ಇಷ್ಟ ಆಗೋದು ಅಂದರೆ ಸನ್ರೈಸ್ ಆಗುತ್ತಲ್ಲ, ಅದನ್ನು ನೋಡೋದಕ್ಕೆ ಒಂದು ಚಂದ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. Do remain seated until the aircraft comes to a complete stop and the seatbelt sign is switched off. Open the overhead bins carefully and ensure you have the right bag with you. For your own safety, please maintain safe distance while deplaning. Thank you for flying with Indigo. See you next time. ಮುಂಬೈ ಏರ್ಪೋರ್ಟಿಗೆ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಲಗೇಜೆಲ್ಲ ಕಲೆಕ್ಟ್ ಮಾಡಿಕೊಂಡು ಸೊ ಇವಾಗ ನಾವು ಏರ್ಪೋರ್ಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಎಕ್ಸಿಟ್ ಆಗ್ತೀವಿ. ಆ್ಯಂಡ್ ಕ್ಯಾಬ್ನ ಬುಕ್ ಮಾಡ್ಕೊಳ್ಬೇಕು. ಈ ಸಲ ಊಬರು ಅಥವಾ ಓಲಾ ಇದು ಯಾವುದರಿಂದನೂ ಬುಕ್ ಮಾಡ್ಕೊಳ್ತಾ ಇಲ್ಲ. ಏರ್ಪೋರ್ಟ್ ಮುಂದೆನೇ ಅಲ್ಲಿ ಸಪ್ರೇಟಾಗಿ ಪ್ರೈವೇಟ್ ಟ್ಯಾಕ್ಸಿ ಕಾರ್ನರ್ ಇರುತ್ತೆ, ಅಲ್ಲಿಂದ ಬುಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಊಬರ್ ಓಲಾದಲ್ಲಿ ಇತ್ತೀಚೆಗೆ ಲಗೇಜನ್ನು ಜಾಸ್ತಿ ಇದ್ದರೆ ಬಿಗ್ ಗಾಡಿ ತೊಗೊಳ್ಳಿ ಅಂತ ಹೇಳ್ತಾರೆ. ಆ್ಯಂಡ್ ಜಾಸ್ತಿ ಲಗೇಜ್ ಹಾಕ್ಕೊಳ್ಳೋದಕ್ಕೂ ಇಷ್ಟಪಡಲ್ಲ. ಕೆಲವು ಸಲ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತಾರೆ. ಸೊ ಈ ತಲೆನೋವೆಲ್ಲ ಬೇಡ ಅಂತ ನಾವು ಈ ಸಲ ಏನು ಮಾಡಿದ್ವಿ, ಹೊರಗಡೆ ಪ್ರೈವೇಟ್ ಟ್ಯಾಕ್ಸಿ ಇರುತ್ತಲ್ಲ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇದರಲ್ಲಿ ಏನು ಅಡ್ವಾಂಟೇಜು ಅಂತಂದರೆ ಕಾರ್ ಮೇಲ್ಗಡೆ ನಮ್ಮ ಲಗೇಜಸ್ ಎಲ್ಲ ಇಟ್ಕೋತಾರೆ.
ಸೊ ಇದು ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಇಶಾನ್ಗೆ ಕಾರ್ ಜರ್ನಿ ಅಷ್ಟು ಲೈಕ್ ಆಗಲ್ಲ. ಸೊ ಅವನಿಗೆ ವಿಂಡೋಸ್ ಎಲ್ಲ ಓಪನ್ ಆಗಬೇಕು. ಸೊ ಇಲ್ಲಿ ಯಾರು ಏನೂ ಕೇಳಲ್ಲ ಇಂಥ ಕಾರಲ್ಲಿ. ಸೊ ಅದಕ್ಕೆ ಈ ಕಾರ್ ಬುಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಹೊರಗಡೆ ಹೋಗುವಾಗಲೂ ಕೂಡ ಅಲ್ಲೂ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಚೆಕ್ ಮಾಡಿಸ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಅಂತಂದರೆ 1 ಅವರ್ ನಮ್ಮ ಅಪಾರ್ಟ್ಮೆಂಟ್ ಹತ್ರ ನಾವು ಹೊರಟಿರ್ತೀವಿ. ವೀಕ್ ಡೇಸಲ್ಲಿ ತುಂಬ ರಶ್ ಇರುತ್ತೆ, ಟ್ರಾಫಿಕ್ ಇರೋದ್ರಿಂದ ನಾವು ರೀಚ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ವೀಕೆಂಡು ಅದರಲ್ಲೂ ಸಂಡೇ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಅಡ್ವಾಂಟೇಜಸ್ಸು. ಟ್ರಾಫಿಕ್ಕೇ ಇರಲಿಲ್ಲ ನೋಡಿ. ಆಲ್ರೆಡಿ ನಾವು ಹಿರನಂದನ್ ಎಸ್ಟೇಟ್ಗೂ ಬಂದಾಯಿತು. ಸೊ ಈಗ ನಾವಿರೋ ಕಡೆಯೂ ಕೂಡ ರೀಚ್ ಆದ್ವಿ. ಬ್ಯಾಕ್ ಟು ನಾರ್ಮಲ್ ರೊಟೀನ್ ಅಂತ ಹೇಳ್ಕೊಳ್ಬೇಕು. ಯಾಕಂತಂದರೆ 1.5 ಮಂತ್ಸಿಂದ ರೆಸ್ಟ್ ಮಾಡ್ತಿದ್ದೆ ಸರ್ಜರಿ ಆದಮೇಲೆ. ಸೊ ಇವತ್ತಿಂದ ಫುಲ್ ಕೆಲಸ ಇರುತ್ತೆ, ಕುಕ್ಕಿಂಗು ನಂದೇ ಇರುತ್ತೆ, ಪ್ಲಸ್ ಇಶಾನ ಸ್ಕೂಲಿಗೆ ಬಿಡೋದು ಮತ್ತು ಪಿಕಪ್ ಮಾಡೋದು, ಆ್ಯಕ್ಟಿವಿಟಿ ಕ್ಲಾಸಸ್ಗೆ ಕರ್ಕೊಂಡು ಹೋಗೋದು, ತುಂಬ ಕೆಲಸ ಇದೆ. ಸೊ ನಾನು ಮೊದಲು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು, ಓಕೆ ಎಲ್ಲ ಕೆಲಸ ನಂದೇ ಅಂತ. ಸೊ ಅರುಣ್ ಕ್ಯಾಬ್ಗೆ ದುಡ್ಡು ಕೊಡ್ತಿದ್ದಾರೆ. ಇಶಾನ್ ಆಲ್ರೆಡಿ ಅವ್ನ ಫ್ರೆಂಡ್ಸ್ ಹುಡುಕ್ತಾ ಇದ್ದಾನೆ, ಎಲ್ಲಿ ನನ್ನ ಫ್ರೆಂಡ್ಸ್ಗಳು ಅಂತ. ಆ್ಯಂಡ್ ನಾನು ಲಗೇಜ್ ಕ್ಯಾರಿ ಮಾಡೋ ಹಾಗಿಲ್ವಲ್ಲ, ಅದಕ್ಕೆ ಅರುಣ್ ಎಲ್ಲ ಲಗೇಜ್ ಇಟ್ಕೊಂಡು ಬರ್ತಾ ಇದ್ದಾರೆ. ಅರುಣ್ ಲಗೇಜ್ ತೊಗೊಂಡು ಲಿಫ್ಟಲ್ಲಿ ಬರಲಿ, ನಾನು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮನೆ ತೊಗೊಳ ಬನ್ನಿ. ದೀಪಾವಳಿ ಸ್ಪೆಷಲ್ ಅಂತ ಇಲ್ಲಿ ರಂಗೋಲೆ ಬಿಟ್ಟಿದ್ದಾರೆ. ನಾವಿರೋ ಮನೆ ಮುಂದೆ ಇರೋರು, ಸೊ ನಮ್ಮ ನೈಬರು ಯಶಸ್ ಅಂತ ಇದ್ದಾನೆ. ಅವನು ಒಳ್ಳೆ ಪೇಂಟರ್. ಸೊ ಸಖತ್ತಾಗಿ ಎಲ್ಲನೂ ಡ್ರಾ ಮಾಡ್ತಾನೆ. ತುಂಬ ಚೆನ್ನಾಗಿದೆ. ರಾಧಾಕೃಷ್ಣ ಇದೆ ನೋಡಿ. ಆ್ಯಂಡ್ ಇನ್ನೊಂದು ಕಡೆ ರಂಗೋಲಿಯಲ್ಲಿ ಯಶಸ್ ಅಂತ ಬರೆದಿದ್ದಾನೆ. ನನಗಂತೂ ಸಖತ್ ಇಷ್ಟ ಆಯಿತು. ಈಗ ನಮ್ಮನೆ ಕಡೆ ಹೋಗೋಣ ಬನ್ನಿ. ನೋಡಿ, ನಾನು ಬರೋ ಮುಂಚೆಗೇ ಹಾಲು ಮೊಸರು ಎಲ್ಲ ಬುಕ್ ಮಾಡಿದ್ದೆ. ಸೊ ದಟ್ ಬಂದ ತಕ್ಷಣ ಅಟ್ಲೀಸ್ಟ್ ಕಾಫಿನಾದರೂ ಮಾಡ್ಕೊಂಡು ಕುಡಿಬೋದು ಅಂತ. ಹಾಲು ಎತ್ಕೊಂಡು ಬಂದ್ಬಿಡಿ ಹಂಗೆ. ಮದ್ದೂರಿಗೆ ಹೊರಡುವಾಗ ಮನೆಯೇನು ಕ್ಲೀನ್ ಮಾಡಿರಲಿಲ್ಲ, ಗಡಿಬಿಡಿಯಲ್ಲಿ ಹಾಗೆ ಬಿಟ್ಬಿಟ್ಟು ಹೋಗಿದೆ. ಯೂಶ್ವಲಿ ನಾವೆಲ್ಲರೂ ಹೊರಡುವಾಗ ಮನೆಯೆಲ್ಲ ನೀಟ್ ಮಾಡಿ ಹೋಗೋಕ್ಕಾಗೋದು ಇಲ್ಲ, ಟೈಮ್ ಇರಲ್ಲ. ಬಟ್ ಮನೆ ಒಂಥರ ಸ್ಮೆಲ್ ಇದೆ, ಬಿಕಾಸ್ ಎಲ್ಲ ಕಿಟಕಿಗಳು ಹಾಕ್ಬಿಟ್ಟಿದ್ದೀನಿಲ್ಲ, ಹಾಗೆ ಅಡುಗೆ ಮನೆಯಲ್ಲಂತೂ ತುಂಬ ಧೂಳಿದೆ. ಸಿಂಕಲ್ಲಿ ಪಾತ್ರೆ ಇಟ್ಟಿರೋದ್ರಿಂದ ಅದ್ರದ್ದು ಸ್ವಲ್ಪ ಸ್ಮೆಲ್ ಬರ್ತಾ ಇದೆ. ಸ್ಲ್ಯಾಬ್ ಮೇಲೆಲ್ಲ ನೋಡಿ ಎಷ್ಟು ಡಸ್ಟ್ ಇದೆ. ಎಲ್ಲ ಕಡೆ ವಿಂಡೋ ಕ್ಲೋಸ್ ಮಾಡಿ ಹೋಗಿದ್ದೀನಿ, ಆದರೂ ಇಷ್ಟೊಂದು ಧೂಳು ಹೆಂಗೆ ಬಂತು ಅನ್ನೋದೇ ಒಂದು ಬಿಗ್ ಕ್ವಶನ್ ಮಾರ್ಕು. ವಿ ಆರ್ ಬ್ಯಾಕ್. ಸಿ ಎಷ್ಟು ಡರ್ಟ್ ಇದೆ. ಸ್ಪೇಸ್ ಇದೆಯಾ ಇಡೋದಕ್ಕೆ? ಅಡ್ಜಸ್ಟ್ ಮಾಡಿಡಿ. ಅಬ್ಬಾ, ಮನೆ ಎಲ್ಲ ಫುಲ್ ಗಲೀಜಾಗಿದೆ, ಕ್ಲೀನ್ ಮಾಡಬೇಕು. ಸೊ ಬಂದಿದ್ದೀನೇ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಫರ್ನಿಚರ್ಸ್ ಮೇಲೆಲ್ಲ ತುಂಬ ಧೂಳು ಇರೋದ್ರಿಂದ ಒರೆಸ್ಕೋತಾ ಇದ್ದೀನಿ. ಕೆಳಗಡೆ ಕಸ ಗುಡಿಸಿ ಒರೆಸೋದಕ್ಕೆ ಹೆಲ್ಪರ್ ಬರ್ತಾರೆ, ಆದರೆ ಫರ್ನಿಚರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಡಲ್ಲ ಅವರು, ಅದಕ್ಕೆ ನಾನೇ ಮಾಡ್ಕೋತಾ ಇದ್ದೀನಿ. ನೋಡಿ, ಡ್ರೆಸ್ ಚೇಂಜ್ ಮಾಡಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬಂದಿದ್ದೀನ ಇಷ್ಟು ಕೆಲಸ ಆದ್ರೆ ಹಿಂಗೆ ಅಲ್ವಾ, ರೆಸ್ಟೇ ಇಲ್ಲ. ಸ್ವಲ್ಪ ಸಾಕಾಗಿ ಬಂದಿದ್ದೀನಿ, ತಡಿ ಅನ್ನೋಂಗೆ ಇಲ್ಲ. ದೇವ್ರ ಬಟ್ಟೆ ಓಡಿಸ್ತಾ ಇದೀನಿ, ಏನೂ ಆಗಲ್ವಾ, ಕರೆಂಟ್ ಹೊಡ್ಬಿಟ್ಟದು ಆಮೇಲೆ. ಆದ್ರೆ ಇದು ಹಂಗೆ ಓಡಿಸ್ಬೇಕು, ಅಷ್ಟು ಧೂಳಾಗ್ಬಿಟ್ಟಿದೆ. ಸರಿಯಾಗಿ ಒರ್ಸೆ. ಅಲ್ಲಲ್ಲೇ ಧೂಳೈತೆ ಮಾಡು ಅಂದ್ಬಿಟ್ಟು ನೋಡಿ, ಒಂದೇ ಸಮ ಕೆಲಸ ಕೊಟ್ಟಿದ್ದಾರೆ ಇವರು. ಒರ್ಸಕ್ಕೂ ಬರೋದಿಲ್ಲ ಸರಿಯಾಗಿ, ಒರ್ಸಕ್ಕೂ ಬರಲ್ಲ. ಇದ್ರ ಮೇಲೆಲ್ಲ ಹಿಂಗ್ ಧೂಳು ಕೂತಿದ್ದೀವಿ, ಇದೆಲ್ಲ ಒರ್ಸ್ಕೊಂಡು ಈಗ ಏನಾಯ್ತು. ಇದು ಆ್ಯಕ್ಚುಲಿ ನಾನು ಚಾಮುಂಡಿ ಬೆಟ್ಟದಲ್ಲಿ ತಗೊಂಡು ಬಂದಿದ್ದು, 75 ರೂಪೀಸ್ ಕೊಟ್ಟು ಅಷ್ಟೇ. ಸುಮಾರು ವರ್ಷ ಆಯ್ತು ಇದು ತಗೊಂಡು. ನಾಗಿನ್ನ ಯೂಟ್ಯೂಬ್ ಸ್ಟಾರ್ಟೇ ಮಾಡಿರಲಿಲ್ಲ. 75 ರೂಪಾಯಿ ನೋಡಿ, ಎಂತ ಒಳ್ಳೆ ಕುದುರೆ ಸಿಕ್ಕಿತ್ತು.
ಮೈ ಗಾಡ್, ಎಷ್ಟು ಗಲೀಜಿದೆ. ಫ್ಲೋರ್ ನೋಡಿದ್ರೆ ಏನೋ ಒಂದು 6-7 ತಿಂಗಳು ಮನೆ ಬಿಟ್ಟು ಹೊಟ್ಟೋಗಿದ್ರೇನೋ ಅನ್ಬೇಕು, ಅಷ್ಟು ಗಲೀಜಾಗಿದೆ. ಬರೀ 20 ದಿನಕ್ಕೆ ಇಷ್ಟು ಗಲೀಜಾಗಿದೆ ನೋಡಿ. ಅದು ನಾನು ಯಾವುದು ಕಿಟಕಿ ಓಪನ್ ಮಾಡದೇ ಇದ್ರೂ ಇದು ಕಸ ಎಲ್ಲಿಂದ ಬಂತು, ಇಷ್ಟು ಧೂಳು ಹೆಂಗಾಯಿತು ಗೊತ್ತಿಲ್ಲ, ಹೇಗಾಯಿತು ಅಂತ. ಹೆಲ್ಪರ್ ಬಂದಿದ್ದಾರೆ, ಅವರು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ, ನೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಆ್ಯಂಡ್ ನೋಡಿ ಎಷ್ಟು ಕಸ ಬಂತು. ನಮ್ಮ ಹೋಮ್ ಟೌನ್ ಬಿಟ್ಟು ದೂರ ಬಂದು ಸೇರಿಕೊಂಡ್ರೆ ಇದೇ ಕತೆ ಆಗೋದು. ರಜಕ್ಕೆ ಅಂತ ಹೋಗ್ತೀವಿ, ಬರೋಷ್ಟ್ರಲ್ಲಿ ಮನೆಯೆಲ್ಲ ಗಲೀಜಾಗಿರುತ್ತೆ. ಬಂದು ಒಂದು ವಾರ ಬರೀ ಮನೆ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಕೆಲವು ಸಲ ಅನಿಸುತ್ತೆ ಯಾಕಾದರೂ ಹೋಮ್ ಟೌನ್ ಬಿಟ್ಟು ಬರ್ತೀವಪ್ಪ, ಅಲ್ಲೇ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ಅಗೇನ್ ಜಾಬ್ಗೋಸ್ಕರ ಬರಲೇಬೇಕು. ಸೊ ಈಗ ಹೆಲ್ಪರ್ ಎಲ್ಲ ಕ್ಲೀನ್ ಮಾಡಿದ್ರು. ಸೊ ಅವ್ರು ಬಂದು ಮಾಡಿಕೊಟ್ಟಿದ್ದಕ್ಕೆ ಹೆಂಗೋ ಸರಿ ಹೋಯಿತು. ಇಲ್ಲ ಅಂದಿದ್ರೆ ನನ್ನ ಕೈಲಿ ಡೆಫಿನೆಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಪಾತ್ರೆ ಎಲ್ಲ ತೊಳೆದಾಗಿದೆ, ಆಲ್ಮೋಸ್ಟ್ ಒಂದು ಟಬ್ಬಷ್ಟು ಪಾತ್ರೆ ತೊಳ್ಕೊಂಡೆ. ನೆಕ್ಸ್ಟು ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಈ ನೀರು ಏನಕ್ಕೆ ಕುದಿಸ್ತಾ ಇದ್ದೀನಿ ಅಂತಂದರೆ, ನಾವು ಹೋಗೋ ಅರ್ಜೆಂಟಲ್ಲಿ ಒಂದಷ್ಟು ಪಾತ್ರೆನ ಬೆಳಗೋಕ್ಕಾಗಿರಲಿಲ್ಲ, ಅದನ್ನು ಸಿಂಕಲ್ಲಿ ಇಟ್ಬಿಟ್ಟಿದ್ದೆ. ಸೊ ಅದು ಏನಾಗಿದೆ ಅಂದರೆ ಈಗ ಒಂಥರ ಸ್ಮೆಲ್ ಬರ್ತಾ ಇದೆ. ಏನು ಗೊತ್ತಾ, 2 ಸಲ ಸೋಪ್ ಹಾಕಿ ಚೆನ್ನಾಗಿ ತೊಳೆದೆ, ಆದರೂ ನನಗೇನೋ ಒಂಥರ ಸ್ಯಾಟಿಸ್ಫೈಡ್ ಆಗಲಿಲ್ಲ ಕ್ಲೀನ್ ಆಗಿದೆ ಅಂತ. ಅದಕ್ಕೆ ಚೆನ್ನಾಗಿ ಬಿಸಿನೀರು ಕುದಿಸ್ಬಿಟ್ಟು ಆ ಬಿಸಿನೀರನ್ನ ಪಾತ್ರೆಗಳ ಮೇಲೆಲ್ಲ ಹಾಕ್ತಾಯಿದ್ದೀನಿ. ಸೊ ದಟ್ ಹಿಂಗೆ ಹಾಕೋದ್ರಿಂದ ಅದು ಸ್ಮೆಲ್ ಇದ್ದರೆ ಅದು ಹೋಗುತ್ತೆ, ಪ್ಲಸ್ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೀನಿ. ಸೊ ಇದು ಕೊನೆಯ ಕೆಲಸ. ಈಗ ಇದಿಷ್ಟು ಬಟ್ಟೆ ಒಣಗಾಕಿದ್ರೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಆ್ಯಕ್ಚುಲಿ ನಾನು ಏನಕ್ಕೆ ರೂಮಲ್ಲಿ ಬಟ್ಟೆ ಒಣಗಾಕ್ತಿದ್ದೀನಿ ಅಂದರೆ, ಹೊರಗಡೆ ಪೂರ ಎಲ್ಲ ಕಡೆನೂ ಒಣಗಾಕಿದ್ದೀನಿ, ಎಲ್ಲೂ ಜಾಗ ಇಲ್ಲ. ಸೊ ಅದಕ್ಕೆ ಉಳ್ಕೊಂಡಿರೋಂಥ ಬಟ್ಟೆನ ರೂಮಲ್ಲಿ ರೋಪ್ ಕಟ್ಬಿಟ್ಟು ಇಲ್ಲಿ ಒಣಗಾಕ್ಕೊಳ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗಿತು, ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಕಿಚನ್ಗೆ ಬಂದಿದ್ದೀನಿ. ಫಸ್ಟು ಅನ್ನ ಮಾಡ್ಕೊಳ್ಬೇಕು, ಅದಕ್ಕೆ ಅಕ್ಕಿ ಇಟ್ಕೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಒಂದು 15 ನಿಮಿಷದಲ್ಲಿ ರೈಸ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಈ ಪಾತ್ರೆಗಳನ್ನೆಲ್ಲ ಒರೆಸಿ ಎತ್ತಿಡಬೇಕು. ಆ ಜಾಗಕ್ಕೆಲ್ಲ ಸೇರಿಸ್ಬಿಟ್ರೆ ಕೌಂಟರ್ ಟಾಪು ಕೂಡ ಕ್ಲೀನ್ ಆಗಿಬಿಡುತ್ತೆ. ವೈಟ್ ರೈಸ್ ಅನ್ನದ ಜೊತೆ ನಾವು ಗ್ರೇವಿ ತಂದಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಇದೇನಪ್ಪ ಅಂತಂದರೆ ಗಣಕೆ ಸೊಪ್ಪಿನ ಗೊಜ್ಜು. ಇದು ತುಂಬ ಟೇಸ್ಟಿ ಆಗುತ್ತೆ. ಇದ್ರ ರೆಸಿಪಿನೂ ಕೂಡ ಅತಿ ಶೀಘ್ರದಲ್ಲೇ ಪೋಸ್ಟ್ ಮಾಡ್ತೀನಿ. ಅಮ್ಮ ಮಾಡುವಾಗ ಅದನ್ನು ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಈ ಗಣಕೆ ಸೊಪ್ಪು ತುಂಬ ಹೆಲ್ತ್ಗೆ ಒಳ್ಳೆಯದು. ಯಾರಿಗೆಲ್ಲಾದರೂ ಥ್ರೋಟ್ ಇನ್ಫೆಕ್ಷನ್ ಇದ್ದರೆ, ಕೆಮ್ಮಲಿದ್ದರೆ ಅಥವಾ ಬ್ಲಡ್ ಹೆಚ್ಚಬೇಕು ಅಂತಂದರೆ ಗಣಕೆ ಸೊಪ್ಪನ್ನ ಯಥೇಚ್ಛವಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಹೇಗೆ ಗ್ರೇವಿ ಮಾಡೋದು ಅಂತ ಡೆಫಿನೆಟಾಗಿ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಪ್ಯಾಕಿಂಗ್ ನೋಡಿ ಎಷ್ಟು ಸೀಲ್ ಮಾಡ್ಕೊಂಡು ತೊಗೊಂಡು ಬಂದಿದೆ. ಎಣ್ಣೆ ಎಲ್ಲ ಚೆಲ್ಲಬಾರ್ದು, ಎಣ್ಣೆ ಚೆಲ್ಲಿದ್ರೆ ಬಟ್ಟೆಗೆಲ್ಲ ಆಗಿಬಿಡುತ್ತೆ ಅಂತ ಡಬಲ್ ಕವರು ಮತ್ತು ಪ್ಲಾಸ್ಟ್ರೆಲ್ಲ ರ್ಯಾಪ್ ಮಾಡಿದ್ವಿ. ಹಾಗೂ ಸ್ವಲ್ಪ ಚೆಲ್ಲಿದೆ ನೋಡಿ ಕವರ್ಗೆ, ಬಟ್ ಇಷ್ಟು ಚೆಲ್ಲಿದ್ರೆ ನೋ ಪ್ರಾಬ್ಲಮ್. ಈಗ ಗ್ರೇವಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪನೂ ಕೈ ಬರೋದಿಲ್ಲ. ಸೊ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ, ಹೆಚ್ಚು ಕಮ್ಮಿ 2 ದಿನ ಇಟ್ಕೊಂಡು ತಿನ್ಬೋದು. ಇವಾಗ ಊಟ ಮಾಡಿಬಿಟ್ಟು ಮಿಕ್ಕಿದ್ದನ್ನ ಫ್ರಿಜ್ಗೆ ಎತ್ತಿಟ್ಕೋತೀನಿ. ಸೊ ದಟ್ ಇನ್ನೊಂದು 2 ಡೇಸ್ ಬಿಟ್ಟು ಮತ್ತೆ ಬಿಸಿ ಮಾಡಿ ತಿನ್ನೋದಕ್ಕಾಗುತ್ತೆ. ಸೊ ಇವಾಗ ಸಾಯಂಕಾಲದ ಊಟ ಮಾಡ್ತಾ ಇದೀವಿ. ಆಕ್ಚುಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಊಟ ಮಾಡೋಷ್ಟರಲ್ಲಿ 4 ಗಂಟೆ ಆಗಿದೆ. ಸಾಯಂಕಾಲ ಯಾರು ಊಟ ಮಾಡಲ್ಲ, ಸಾಯಂಕಾಲ ಕರೆಕ್ಟಾಗಿ 4 ಗಂಟೆ ಆಗಿದೆ. ಕಾಫಿ ಕುಡಿಯೋ ಟೈಮಲ್ಲಿ ಊಟ ಮಾಡ್ತಾ ಇದೀವಿ. ಆ್ಯಸ್ ಯೂಶುವಲ್ ಊರಿಂದ ತಂದಿದ್ವಲ್ಲ ಗ್ರೇವಿ, ಅದಕ್ಕೆ ರೈಸ್ ಕುಕ್ ಮಾಡ್ಕೊಂಡು ತಿಂತಾ ಇದೀವಿ. ಬೆಳಗ್ಗೆಯಿಂದ ಹೆವಿ ಕೆಲಸ, ಎಲ್ಲಿ ಮುಟ್ಟಿದ್ರು ಫುಲ್ಲು ಡಸ್ಟ್ ಇತ್ತು. ಹಾಗಾಗಿ ಆ ಡಸ್ಟಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಇಷ್ಟ ಆಗಲಿಲ್ಲ. ಅದಕ್ಕೆ ಕೆಲಸ ಮಾಡಿ ಟಯರ್ಡ್ ಆಗಿದೆ. ಜಸ್ಟ್ ಸ್ನಾನ ಮಾಡಿಕೊಂಡು ತುಂಬ ಊಟ ಮಾಡ್ತಾ ಇದೀವಿ. ನಂಚ್ಕೊಳ್ಳೋಕ್ಕೆ ಊರಿಂದ ತಂದಿದ್ದು ಚಕ್ಲಿ ಇತ್ತು, ಅದನ್ನೇ ಹಾಕೊಂಡು ತಿಂತಾ ಇದೀವಿ. ರಾತ್ರಿಗೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಹೊಟ್ಟೆ ತುಂಬ ಹಸುವಾಗ್ತಿದೆ, ಊಟ ಮಾಡ್ಬಿಡ್ತೀನಿ. ಸೊ ಹೆಂಗಿದೆ ನಮ್ಮ ರೈಸ್ ನೋಡಿ. ಬೈ ದ ವೇ ಅಮ್ಮ, ಈವ್ನಿಂಗಲ್ಲಿ ನಾವು ಕಾಫಿ ಕುಡಿತೀವಿ, ಊಟ ಮಾಡಲ್ಲ. ಸೊ ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಅರುಣ್ ಮತ್ತೆ ಇಶಾನ್ ಇಬ್ರು ಮಲಗಿದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಬಂದು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಎದ್ಮೇಲೆ ಅವರಿಬ್ರಿಗೂ ಮಾಡ್ಕೊಡ್ಬೇಕು. ಪಾಪ ಅವರು ನನಗೆ ಮನೆ ಕೆಲಸ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಇಬ್ರು. ಸೊ ದಟ್ ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಆ್ಯಂಡ್ ಇವಾಗ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಇಶಾಂಗ್ ನಾಳೆ ಸ್ಕೂಲ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ.
ರಾತ್ರಿ ಊಟಕ್ಕೆ ಹೊರಗಡೆಯಿಂದ ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಗ್ರೇವಿ ಮಿಕ್ಕಿದೆ, ಬಟ್ ಈಗ ತಾನೇ 4 ಗಂಟೆಯಲ್ಲಿ ಅದನ್ನೇ ತಿಂದಿದೀವಲ್ಲ, ಸೊ ಮತ್ತೆ ಅದೇ ತಿನ್ನೋದಕ್ಕೆ ಬೇಜಾರು. ಆಮೇಲೆ ಕುಕ್ ಮಾಡೋದಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಸೊ ಹೊರಗಡೆ ಏನಾದ್ರೂ ಲೈಟ್ ಆಗಿ ಆರ್ಡರ್ ಮಾಡೋಣ ಅಂತ. ಇಲ್ಲ ಅಂದ್ರೆ ಇಡ್ಲಿ ಬ್ಯಾಟರು ಅಥವಾ ದೋಸಾ ಬ್ಯಾಟರ್ ತಂದು ಅದನ್ನಾದ್ರೂ ಹಾಕೊಳ್ಬಹುದು. ಸೊ ಇನ್ನೂ ಏನು ಡಿಸೈಡ್ ಮಾಡಿಲ್ಲ, ಇದೇ ಮಾಡ್ಬೇಕು ಅಂತ. ಸದ್ಯಕ್ಕೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ. ಬಿಸಿ ಬಿಸಿ ಕಾಫಿ ರೆಡಿ. ತುಂಬಾ ಸ್ಟ್ರೈನ್ ಆದಾಗ ಅಂಡ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಕಾಫಿ ಅರೋಮಾನೇ ತಗೊಂಡ್ರೆ ಸಾಕು, ಏನೋ ತರ ಖುಷಿ ಅನ್ಸುತ್ತೆ ನನಗೆ. ನನಗಂತೂ ಕಾಫಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ದಿನಕ್ಕೆ 2 ಸಲ ಕುಡಿತೀನಿ ಅಷ್ಟೇ. ಅದು ಬಿಡಕ್ ಆಗ್ತಾ ಇಲ್ಲ, ಬಿಡ್ಬೇಕು ಅನ್ಕೋತೀನಿ, ಬಟ್ ಸ್ಟಿಲ್ ಬಿಡಕ್ ಆಗ್ತಿಲ್ಲ. 1-2 ಟೈಮ್ಸ್ ಆದ್ರೂ ಕಾಫಿ ಕುಡಿಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ. ಸೂಪರ್. ಸದ್ಯಕ್ಕೆ ಈಗ ಟೈಮ್ ಬಂದ್ಬಿಟ್ಟು 7:15 ಆಗಿದೆ. ಅಂಡ್ ನಾಳೆ ಗಿಶಾನ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೋಮವಾರ. ಅಂಡ್ ನಾನು 6 ಗಂಟೆಗೆ ಎದ್ದೇಳ್ಬೇಕು. ಅಂಡ್ ನನಗೂ ಸಕ್ಕ ಟಯರ್ಡ್ ಅನಿಸ್ತಾ ಇದೆ, ಮಲ್ಕೋಬೇಕು, ಬಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಈಗ ಮಲ್ಗ್ಬಿಟ್ರೆ ಮಧ್ಯರಾತ್ರಿ ಎಚ್ಚರ ಆಗ್ಬಿಟ್ರೆ ಮತ್ತೆ ನಿದ್ರೆ ಬರಲ್ಲ. ಅದಕ್ಕೋಸ್ಕರ ರಾತ್ರಿ ಊಟ ಮಾಡಿಬಿಟ್ಟು ಬೇಗ ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇನ್ನೇನು ಹೇಳೋದು, ನಾಳೆ ಅವನಿಗೆ ಕ್ಲಾಸ್ಗೆ ಏನಾದ್ರು ಮಾಡ್ಕೊಡೋಣ ಅಂದರೆ ಮನೇಲಿ ಯಾವ ವೆಜಿಟೇಬಲ್ಸು ಇಲ್ಲ, ಏನೂ ಇಲ್ಲ. ಬಟ್ ಬ್ರೆಡ್ ಆರ್ಡ್ರ್ ಮಾಡಿದ್ದೀನಿ. ಸೊ ಬ್ರೆಡ್ ಬೇಗ ಬಂದರೆ ಗಾರ್ಲಿಕ್ ಬ್ರೆಡ್ ಮಾಡಿ ಅವ್ನು ಬಾಕ್ಸ್ಗೆ ಕಳಿಸ್ತೀನಿ. ಆ್ಯಂಡ್ ಅವ್ನಿಗೆ ಬೆಳಿಗ್ಗೆ ತಿನ್ನೋದಕ್ಕೆ ಹೆಂಗಿದ್ರು ಹಾಲಿದೆಯಲ್ಲ, ಅದಕ್ಕೆ ಸೀರಿಯಲ್ಸ್ ಹಾಕ್ಕೊಡ್ತೀನಿ. ಸೊ ಈ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಏನಾದರೂ ಬರಲಿಲ್ಲ ಅಂದರೆ ಒಂದು 50 ರೂಪೀಸ್ ಕೊಟ್ಟು ಕಳಿಸ್ತೀನಿ, ಅಲ್ಲೇ ಕ್ಯಾಂಟೀನಲ್ಲಿ ಏನಾದರೂ ತಿನ್ಕೋ ಅಂತ. ಈಗ ಇಷ್ಟು ರಾತ್ರಿಯಲ್ಲಿ ಹೋಗಿ ತರಕಾರಿ ತರೋಷ್ಟು ಎನರ್ಜಿ ನನಗಂತೂ ಇಲ್ಲವೇ ಇಲ್ಲ. ಆ್ಯಂಡ್ ಅರುಣ್ ಅಂತೂ ಮಲಗಿದ್ದಾರೆ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ನಾಳೆ ಮಧ್ಯಾಹ್ನ ಮೇಲೆ ಝೆಪ್ಟೋ ಅದರಲ್ಲೇ ಆನ್ಲೈನಲ್ಲಿ ತರಕಾರಿ ಆರ್ಡ್ರ್ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ. ಹೆಚ್ಚು ವೀಡಿಯೋಸ್ಗಳು ನೋಡಿ. ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.